ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳು 98% ಜನರಿಗೆ ತಲುಪಿವೆ. ಸಂತೋಷ ವ್ಯಕ್ತಪಡಿಸಿದ ಗ್ಯಾರಂಟಿ ರಾಜ್ಯಾಧ್ಯಕ್ಷ ಎಚ್.ಎಂ. ರೇವಣ್ಣ. ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ 5 ಗ್ಯಾರಂಟಿ ಯೋಜನೆಗಳು 98% ಅರ್ಹ ಜನರಿಗೆ ತಲುಪಿರುವುದು ಸಂತೋಷದ ಸಂಗತಿ ಎಂದು ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ರಾಜ್ಯಾಧ್ಯಕ್ಷ ಎಚ್.ಎಂ. ರೇವಣ್ಣ ತಿಳಿಸಿದರು. ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಈ ಗ್ಯಾರಂಟಿಯಿಂದ ಬಡ ಜನರಿಗೆ ಅನುಕೂಲವಾಗಿದ್ದು, ಕರ್ನಾಟಕದಲ್ಲಿ 1.24 ಕೋಟಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ನೇರ ಲಾಭಾಂಶ ವರ್ಗಾವಣೆಯ ಮೂಲಕ ಹಣ ಜಮೆಯಾಗ್ತಾ ಇದೆ. ಇದುವರೆಗೆ 1.18 ಲಕ್ಷ ಕೋಟಿ ರು ಜನರಿಗೆ ನೇರವಾಗಿ ಸಂದಾಯವಾಗ್ತಾ ಇದ್ದು, ಸಾಮಾಜಿಕ ಭದ್ರತೆ ಮತ್ತು ಆರ್ಥಿಕ ಸ್ಥಿತಿಗೆ ಇದು ನೆರವಾಗಿದೆ ಎಂದು ಹೇಳಿದರು. ಹಾಸನ ಜಿಲ್ಲೆಯಲ್ಲಿ ಮಾತ್ರ 1.70 ಲಕ್ಷ ರು ವಿತರಣೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಕೆಲವು ಪ್ರಕರಣಗಳಲ್ಲಿ ಸಾವನ್ನಪ್ಪಿದವರ ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆಯಾಗಿರುವುದು ಗಮನಕ್ಕೆ ಬಂದಿದ್ದು, ಆ ಮೊತ್ತವನ್ನು ವಾಪಸ್ ಪಡೆಯಲು ಕ್ರಮ ಕೈಗೊಳ್ಳಲಾಗುವುದು. ಇಂತಹ ದೋಷಗಳು ಮರುಕಳಿಸದಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ವಿಶೇಷ ಮೀಡಿಯಾ ಸೆಲ್ ಆರಂಭಿಸಲಾಗಿದೆ. ಉತ್ತಮ ಕಾರ್ಯನಿರ್ವಹಿಸುವವರಿಗೆ 3 ಬಹುಮಾನಗಳನ್ನು ನೀಡಲಾಗುವುದು. ಮನೆಗೆ 5 ಗ್ಯಾರಂಟಿ, ಮನೆ ಮುಂದೆ ರಂಗೋಲಿ ಕಾರ್ಯಕ್ರಮ ಜಾರಿಗೆ ತರಲು ಸೂಚಿಸಿದ್ದೇನೆ ಎಂದರು. ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ವಿಳಂಬದ ಕುರಿತು ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ಯಾವುದೇ ಜಾತಿ ಅಥವಾ ಪಕ್ಷದ ಆಧಾರದ ಮೇಲೆ ಗ್ಯಾರಂಟಿಗಳ ವಿಂಗಡಣೆ ನಡೆದಿಲ್ಲ. ಫಲಾನುಭವಿಗಳು ಯೋಜನೆಗಳಿಂದ ಸಂತೋಷಗೊಂಡಿದ್ದಾರೆ. ಆರಂಭದಿಂದಲೂ ಈ ಯೋಜನೆಗಳನ್ನು ವಿರೋಧಿಸ್ತಾ ಇರುವ ಭಾರತೀಯ ಜನತಾ ಪಾರ್ಟಿ ರಾಜಕೀಯ ಕಾರಣಗಳಿಂದ ಟೀಕೆ ಮಾಡ್ತಾ ಇದೆ ಎಂದು ಆರೋಪಿಸಿದರು. ಮುಂದೆ ಮುಖ್ಯಮಂತ್ರಿ ಬದಲಾವಣೆಯ ಕುರಿತ ಚರ್ಚೆಗಳ ಬಗ್ಗೆ ಮಾತನಾಡಿದ ಅವರು, ಸಿಎಂ ಬದಲಾವಣೆಯ ವಿಚಾರಕ್ಕೆ ನನಗೆ ಸಂಬಂಧವಿಲ್ಲ. ನಾನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಈ ಬಗ್ಗೆ ತೀರ್ಮಾನ ಕೈಗೊಳ್ಳುವುದು ಪಕ್ಷದ ನಾಯಕರು ಹಾಗೂ ಹೈಕಮಾಂಡ್ ಬಿಟ್ಟ ವಿಚಾರ ಎಂದರು. ಸಿಎಂ ಬದಲಾವಣೆ ಕುರಿತ ಹೇಳಿಕೆಗಳಿಂದ ತಮಗೂ ನೋವಾಗಿದೆ. ಇದರಿಂದ ಪಕ್ಷಕ್ಕೂ ಹಾನಿಯಾಗಬಹುದು. ಶೀಘ್ರದಲ್ಲೇ ಸ್ಪಷ್ಟ ತೀರ್ಮಾನ ಕೈಗೊಳ್ಳಬೇಕೆಂದು ಹಿರಿಯ ನಾಯಕರು ಹಾಗೂ ಹೈಕಮಾಂಡ್ಗೆ ಮನವಿ ಮಾಡಿದ್ದೇವೆ ಎಂದು ಹೇಳಿದರು. ಧಾರವಾಡದಲ್ಲಿ ನಡೆದ ಉದ್ಯೋಗ ಭರ್ತಿ ಕುರಿತ ಪ್ರತಿಭಟನೆಯ ಕುರಿತು ಪ್ರತಿಕ್ರಿಯಿಸಿದ ಅವರು, ವಿದ್ಯಾರ್ಥಿ ನಾಯಕನಾಗಿ ಹೋರಾಟದ ಮಹತ್ವ ತಿಳಿದಿದ್ದರೂ ಪರಿಸ್ಥಿತಿ ಅವಲೋಕಿಸಿ ಕ್ರಮ ಕೈಗೊಳ್ಳಬೇಕು ಎಂದರು. ಹಿಂದಿನ ಸರ್ಕಾರದ ಅವಧಿಯಲ್ಲಿ ನೇಮಕಾತಿಯಲ್ಲಿ ನಡೆದ ಮೋಸ ವಂಚನೆಗಳಿಂದ ಪ್ರಕ್ರಿಯೆ ಸ್ಥಗಿತ ಆಗಿತ್ತು. ಈಗ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸುಮಾರು 40,000 ಉದ್ಯೋಗವನ್ನು ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉದ್ಯೋಗ ನೇಮಕಾತಿ ನಡೆಸಲಾಗುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ವಿಚಾರದಲ್ಲಿ ಯಾವ ಗೊಂದಲ ಬೇಡ ಎಂದು ಹೇಳಿದರು. ಪಕ್ಷದವ್ರಿಗಾಗಲಿ ಏನು ವಿಘಟನೆ ಮಾಡಿಲ್ಲ, ತಗೊಂಡಿರೋರು ಬಹಳ ಉತ್ತಮವಾಗಿ ಸಂತೋಷವಾಗಿದ್ದಾರೆ. ಈ ಬಿಜೆಪಿಯವರಿಗೆ ಹೊಟ್ಟೆವರಿಗೆ ನಮ್ಮ ಪಕ್ಷ ಏನೂ ನೋಡಿಲ್ಲ. ಈ ಕಾರ್ಯಕ್ರಮನ ವಿರೋಧ ಮಾಡಿದವರು ಮೊದಲಿಂದಲೂ ಕೂಡ ವಿರೋಧ ಪಕ್ಷದವರು ಅವ್ರು ಹೇಳ್ತಾರೆ. ಆದರೆ ಇಲ್ಲಿವರೆಗೂ ಹಣ 1,18,000 ಕೋಟಿ ರೂಪಾಯಿಗಳು ನೇರವಾಗಿ ಜನರಿಗೆ ಸಂದಾಯವಾಗಿದೆ. ಅದರಲ್ಲಿ ಯಾವುದೇ ತೊಂದರೆ ಇಲ್ಲ. ಅಂದರೆ ಕಾರಣ ಇದಕ್ಕೋಸ್ಕರ ವಿರೋಧ ಮಾಡೋಕ್ಕೋಸ್ಕರ ಹೇಳ್ತಾರೆ, ಯಾವುದೂ ಇಲ್ಲ. ನಡೆದಿರುವಾಗ ಸಿಎಂ ಬದಲಾವಣೆ ವಿಚಾರ ಪದೇ ಪದೇ ಚರ್ಚೆ ಬರ್ತಿದೆ. ಸಿಎಂ ಬದಲಾವಣೆಗೂ ನನಗೂ ಸಂಬಂಧ ಇಲ್ಲ. ನಮ್ಮ ಕಾರ್ಯದರ್ಶಿಗಳು ಹಿರಿಯ ನಾಯಕರು, ಪಕ್ಷದ ಹಿರಿಯ ನಾಯಕರು ತೀರ್ಮಾನ, ಈ ಚರ್ಚೆ ಏನಿದ್ದಾರೆ ನಾಯಕರುಗಳು ಕೇಂದ್ರ ಹೈಕಮಾಂಡ್ ಡಿಸ್ಕಷನ್ ಪಕ್ಷಕ್ಕೆ ಕೆಲವೊಂದು ರೀತಿ ಬಹಿರಂಗ ಹೇಳಿಕೆಗಳು ಸರ್ ಒಬ್ಬರ ಪರವಾಗಿ ಖಂಡಿತ ನನಗೂ ನೋವಾಗಿದೆ. ಈ ಪಕ್ಷಕ್ಕೂ ಕಷ್ಟ ಆಗುತ್ತೆ. ಅತಿ ಶೀಘ್ರದಲ್ಲೇ ಇದನ್ನು ಸನ್ಮಾನಕ್ಕೆ ಮೊನ್ನೆ ಬಂದಂಥ ಜನರಲ್ ಸೆಕ್ರೆಟರಿ ಮನವಿ ಮಾಡಿದ್ದೇವೆ. ಸರ್ಕಾರದ ಹಿರಿಯ ನಾಯಕರಿಗೆ ಮನವಿ ಮಾಡಿದ್ದೇವೆ. ಹೈಕಮಾಂಡ್ಗೂ ಕೂಡ ಮನವಿ ಮಾಡ್ತೇವೆ. ಜಾಗೃತಿ ನೀಡ್ತಿದ್ದೇವೆ. ನೀವು ಈ ಕಡೆ ಕೇಳಿದ್ರೆ ನಾವು ಆ ಕಡೆ ಹೇಳಿ ಸರ್. ಹೇಳ್ತೇವೆ. ನಿಮ್ಮ ಪ್ರಶ್ನೆ ವಾಸ್ತವವಾಗಿದೆ. ಈ ರಾಜ್ಯದಲ್ಲಿ ಇಡೀ ಭಾರತದಲ್ಲಿ ಅತಿ ಹೆಚ್ಚು ರೇಷನ್ ಕಾರ್ಡ್ಗಳು PPL ಮಾಡ್ತಕ್ಕಂಥ ರಾಜ್ಯ ಕರ್ನಾಟಕ. ಅದು ಯಾವ ರೀತಿ ಆಯಿತು ಅನ್ನೋದು ನಡ್ಕೊಂಡಿದೆ. ಅದೇ ರೀತಿ ಪರ್ ಕ್ಯಾಪಿಟಲ್ ಇನ್ಕಮ್ನಲ್ಲಿ ಭಾರತ ಮೊದಲ ಸ್ಥಾನದಲ್ಲಿ ಇವತ್ತು ಇದೆ. ಆದರೆ ಅವೆರಡು ವ್ಯತಿರಿಕ್ತ. ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಇದ್ದರೆ ಬಡವರು ಕಡಿಮೆ ಆಗಿದೆ. BPL ಇದು ಸ್ವಲ್ಪ ಕೆಲಸ ಮಾಡ್ತೇವೆ. ಈಗಲೂ ಕೂಡ ಕೇಂದ್ರ ಸರ್ಕಾರದಿಂದ ಈ ಪಡಿತರ ವ್ಯವಸ್ಥೆಯಲ್ಲಿ 13 ಲಕ್ಷ ಕಾರ್ಡ್ಗಳು ವ್ಯತ್ಯಾಸ ಇದೆ, ಅವರಿಗೆ ತಪ್ಪು ಕೊಟ್ಟಿದ್ದೀರಿ ಅಂತ ಕೆಲವು ಮಾನದಂಡ ಹಾಕಿ ಈ ಕಾರ್ಡ್ಗಳು ನಿಲ್ಲಿಸಿ ಅಂತ ಒಂದು ಸಂದೇಶ ಕೊಟ್ಟಿದ್ದಾರೆ. ಈಗ ಈ ರಾಜ್ಯದಲ್ಲಿ ಹೇಗೆ ಅಂದರೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ಕೊಟ್ಟಿದ್ದನ್ನು ನಿಲ್ಲಿಸೋಕ್ಕೆ ಹೋದಾಗ ವಿರೋಧ ಅನುಭವಿಸಬೇಕು. ಆ ವಿರೋಧಕ್ಕೆ ನಾವು ಗೊತ್ತಾಗ್ತೀವಲ್ಲ ಅಂತ ಹೇಳ್ತಾರೆ. ಸರ್, ಈಗ ಧಾರವಾಡದಲ್ಲಿ ನಿನ್ನೆ ಉದ್ಯೋಗಕ್ಕಾಗಿ ಒಂದು ಹೋರಾಟ ಆರಂಭಿಸಿದ್ದಾರೆ ಸರ್. ಇದುವರೆಗೂ ಉದ್ಯೋಗಗಳು ಸೃಷ್ಟಿ ಮಾಡಿಲ್ಲ, ಕೂಡಲೇ ಭರ್ತಿ ಮಾಡಬೇಕು, ದೊಡ್ಡ ಮಟ್ಟದಲ್ಲೇ ಹೋರಾಟ ಆರಂಭವಾಗಿರುತ್ತೆ. ನಾನು ಕೂಡ ವಿದ್ಯಾರ್ಥಿ ನಾಯಕರಾಗಿ ಹೋರಾಟ ಮಾಡಿರೋದು. ಹೋರಾಟ
ಮಾಡಬಾರ್ದು ಅಂತ ಹೇಳಿಲ್ಲ. ಆದರೆ ಪರಿಸ್ಥಿತಿಯನ್ನು ಅವಲೋಕನೆ ಮಾಡಬೇಕು. ಈ ರಾಜ್ಯದಲ್ಲಿ ಹಿಂದಿನ ಸರ್ಕಾರ ಆಡಳಿತದ ನಡೆಸುವಂಥ ಸಂದರ್ಭದಲ್ಲಿ ಆದಂಥ ರೆಕ್ರೂಟ್ಮೆಂಟಲ್ಲಿ ಆಗಿರ್ತಕ್ಕಂಥ ಮೋಸ ಮತ್ತು ಅದರಲ್ಲಿ ಕೆಲವು ಜನ DGP ಅಂತರೆಲ್ಲ ಇದಕ್ಕೆ ಜೈಲಿಗೆ ಹೋಗಿರ್ತಕ್ಕಂಥದ್ದು. ಜೊತೆಗೆ ಆ ಒಂದು ದೃಷ್ಟಿಯಿಂದ ನೇಮಕಾತಿಯಲ್ಲಿ ನಿಂತಿರೋದ್ರಿಂದ ಆದರೂ ಕೂಡ ನಮ್ಮ ಸರ್ಕಾರ ಬಂದು 40,000 ಉದ್ಯೋಗ ಕೊಟ್ಟಿದ್ದೇವೆ, ಈಗಲೂ ಕೊಡ್ತೀವಿ.